ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾಜ್ಯ ಸರ್ಕಾರದ ಬಗ್ಗೆ ಸಿಎಂ ರಾಜಕೀಯ ಸಲಹೆಗಾರರಿಂದ ಹೈಕಮಾಂಡ್ಗೆ ವರದಿ. ಸುನಿಲ್ ಕನಗೋಳ್ ಕೊಟ್ಟಿರೋ ವರದಿಯಲ್ಲಿ ಏನಿದೆ? ಮೊದಲಿದ್ದ ಟ್ರೆಂಡ್ ಈಗ ಇಲ್ಲ ಅಂತ ಹೇಳಿರೋದು ಪರಿಣಾಮ ಬೀರುತ್ತೆ. ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಿಇಒ ಅಕ್ರಮ ಬಟಾಬಯಲು. ಶ್ರುತಿ ವಿರುದ್ಧ ತನಿಖೆಗೆ ಆದೇಶಿಸಿ ಸೊಸೈಟಿಗೆ ಬೀಗ, ಆಸ್ತಿ ಜಪ್ತಿ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕೇತಗಾನಹಳ್ಳಿಯ 14 ಎಕರೆ ಜಮೀನು ಒತ್ತುವರಿ ಆರೋಪ. ಕಂದಾಯ ಇಲಾಖೆ ಸರ್ವೆ ವರದಿಯ ಮೇಲೆ ಕಾಂಗ್ರೆಸ್ ಕಣ್ಣು. ಕೈಗೆ ಹೊಸ ಅಸ್ತ್ರ ಸಿಕ್ಕರೆ ಕೇಂದ್ರದಲ್ಲೂ ಮುಜುಗರ ಆಗೋ ಆತಂಕ. ದೊಡ್ಡಬಳ್ಳಾಪುರ ತಹಶೀಲ್ದಾರರ ನಕಲಿ ಸಹಿ ಮಾಡಿ ವಂಚನೆ ಕೇಸ್. ಕಂದಾಯ ನಿರೀಕ್ಷಕ ಹೇಮಂತ್ ಕುಮಾರ್ ಅಮಾನತು. ಜಿಲ್ಲಾಧಿಕಾರಿ ಬಸವರಾಜುರಿಂದ ಆದೇಶ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ರಸ್ತೆಯಲ್ಲಿ ಹೋಗುವಾಗ ಸೈಡ್ ಕೊಡೋ ವಿಚಾರಕ್ಕೆ ಗಲಾಟೆ. ಆಟೋ ಚಾಲಕ ಬೈಕ್ ಸವಾರರ ನಡುವೆ ನಡು ರಸ್ತೆಯಲ್ಲೇ ಹೊಡೆದಾಟ. ಬೆಂಗಳೂರಿನ ಪಣತ್ತೂರ್ ಅಂಡರ್ ಪಾಸ್ನಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.